टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೊದಲ ಸುರ್ಜೇವಾಲಾ ಬಂದೋದ್ರ ಅವ್ರಿಗೆ ಸೂಪರ್ CM ಅಂತ ಅನ್ನಕ್ಕೆ ಹತ್ಕೊಳ್ಳೆ ಆವಾಗ ಈಗ ಬಿಟ್ಟರು ಈ ಸಿದ್ದರಾಮಯ್ಯ ಪ್ರತಿಯೊಬ್ಬರು ಬಹುಶಃ ಸುರ್ಜೇವಾಲಾ ಏನಾದರೂ ಅವ್ರಿಗೆ ಹಿಂಟ್ಸ್ ಕೊಟ್ಟಿರ್ಬೋದು ಅಥವಾ ಶಾಸಕರು ನಿಮ್ಮ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಿರ್ಬೋದು. ಆ ಹಿನ್ನೆಲೆಯಲ್ಲಿ ಶಾಸಕರನ್ನ ಸಮಾಧಾನ ಮಾಡಲಿಕ್ಕೆ ಅವರು ಏನೋ ಕಂಪ್ಲೇಂಟ್ ಬರದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ನಡೀತದೆ. ಅದು ಪ್ರಯತ್ನದಲ್ಲಿ ಸಫಲರಾಗುವುದಿಲ್ಲ. ಸಿದ್ದರಾಮಯ್ಯ ಈ ಸರ್ಕಾರದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ, ಇಮೇಜ್ ಕಳ್ಕೊಂಡಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಬ್ಬ ಶಾಸಕನ ಕರೆದು ಮಾತಾಡಿಸುವಂಥದ್ದು ಪ್ರೊಸೆಸ್ ನಡೆದಲ್ಲ, ಇದು ಕೇವಲ ಸಮಾಧಾನ ಕಣ್ಣೊರೆಸುವಂಥ ತಂತ್ರ ಅಂತ ಹೇಳ್ತೇನೆ ನಾನು. ಇದರಿಂದ ಏನೂ ರಿಸಲ್ಟ್ ಬರೋದಿಲ್ಲ. ಇವತ್ತಿಲ್ಲ ನಾಳೆ ಮತ್ತು ಇದು ಒಳ ಬೀಗೋದು ಇದೆಲ್ಲ ಇವತ್ತು ಹೊರಗಡೆ ಬರೋದು ಇನ್ ಫೈಟಿಂಗು ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಸ್ಫೋಟ ಆಗ್ಬೋದು. ಅಲ್ಲ, ಯಾವುದನ್ನು ಹೇಳಿಕೆ ಬರೋದಿಲ್ಲ. ಕಾಂಗ್ರೆಸ್ಸಲ್ಲಿ ಈಗ DCM DK ಶಿವಕುಮಾರ್ ನಾ ಮುಖ್ಯಮಂತ್ರಿ ಆಗ್ಬೇಕಂತ ಹಠಕ್ಕೆ ಬಿದ್ದಿದ್ದಾರೆ. ಅದು ಹೊರಗೆ ಎಲ್ಲಿ ಹೇಳ್ತಾ ಇಲ್ಲ, ಅವ್ರ ಶಿಷ್ಯರು ಹೇಳ್ತಾರೆ. ಅದಕ್ಕೆ ಅದು ಅತಿ ಈಗ ಹೇಳಿದಾರಲ್ಲ, ಈಗ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಒಬ್ರು ಯಾರೋ ಹೇಳಿದರು, ಒಬ್ಬರು ಸಂಪರ್ಕ ರಾಜಣ್ಣವ್ರು ಹೇಳಿದರು ಸೆಪ್ಟೆಂಬರ್ದಲ್ಲಿ ಕ್ರಾಂತಿ. ಅದು ಯಾವ ರೀತಿ ಕ್ರಾಂತಿ? ಸಹಕಾರ ಕ್ರಾಂತಿ ಆಗ್ತದೆ. ಸಹಕಾರ ಮಂತ್ರಿ ನೀವು, ಸಹಕಾರ ಕ್ರಾಂತಿ ಆಗ್ಬೋದು ಅಂತ ಹೇಳ್ಬೋದು ನೀವು. ಮತ್ತು ರಾಜಕೀಯ ಕ್ರಾಂತಿ ಅಂತ ಅದ್ರ ಅರ್ಥ ಏನಂದ್ರೆ ರಾಜಕೀಯ ಕ್ರಾಂತಿ. ರಾಜಕೀಯ ಕ್ರಾಂತಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ, ಇಲ್ಲ ಬದಲಾವಣೆ ಮಾಡಲಿಕ್ಕೆ ಹೊಂಟ್ರೆ ಸರ್ಕಾರ ಟಾಪಲ್ಲಿ ಹೋಗುವಂಥದ್ದು, ಸರ್ಕಾರ ಬಿದ್ದು ಹೋಗುವಂಥದ್ದು, ಇದೇ ಕ್ರಾಂತಿ ರಾಜಣ್ಣ ಹೇಳಿದ್ದು. ಅದಕ್ಕಾಗಿ ಇವತ್ತು ಅವ್ರ ಹೇಳಿಕೆಗಳಿರೋದಲ್ಲ ಸಿಗ್ನಲ್, ಅವೆಲ್ಲ ಇಂಟರ್ನಲ್ ಏನು ಇದು ಸಂಘರ್ಷ ನಡೀತದಲ್ಲ ಅದರದ್ದು ಸಿಗ್ನಲ್ಲು ಇವೆಲ್ಲ ಹೇಳಿಕೆಗಳು ಅಂತ ಹೇಳ್ತೀನಿ. ನೋಡಿ, ಇಡೀ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಎಲ್ಲ ಸ್ಥಗಿತ ಆಗಿದೆ. ಈಗ ಶಾಸಕರಿಗೆ ಒಂದು 50 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಕನಿಷ್ಠ 200 ಕೋಟಿ 500 ಕೋಟಿ, ಕೆಲವು ಏರಿಯಾಕ್ಕೆ 1000 ಕೋಟಿ ಹಣ ಕೊಟ್ಟಿದ್ದಾರೆ. ಈಗೇನು ಬರೀ 50 ಕೋಟಿ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಹೊಂಟಿದ್ದಾರೆ. ಅದು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಅಷ್ಟೇ. ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ. ಮತ್ತೊಂದಿಲ್ಲ, ಈಗ ನಾನು ಮೊನ್ನೆ ಬೈಲೊಂಗಲ ಭಾಗದಕ್ಕೆಲ್ಲ ಹೋಗಿದ್ದೆ. ಎಲ್ಲ ರೈತರೆಲ್ಲ ಹೇಳ್ತಾರೆ, ರಾಮದುರ್ಗ ಕಡೆ ಎಲ್ಲ ಹೋದಾಗ ನಮ್ಗೆ ಹೊಲಕ್ಕೆ ಹೋಗೋಕೆ ಸರಿಯಾದ ರಸ್ತೆನೇ ಸತ್ತಾಗಿಲ್ಲ ಅಂತ. ಹೊಲಕ್ಕೆ ಹೋಗೋ ರಸ್ತೆನೇ ಇಲ್ಲ, ಎಲ್ಲ ಮಳೆಯಿಂದ ಎಲ್ಲ ಇದಾಗಿಬಿಟ್ಟಿದೆ. ಎಲ್ಲೋ ಎಷ್ಟೋ ಕಡೆ ರಸ್ತೆ ನೋಡಿದ್ದಲ್ಲ ನಾನು, ದೊಡ್ಡ ದೊಡ್ಡ ಪಾಟೋಲ್ಸ್ ಬಿದ್ದಾವೆ. ಆ ಪಾಟೋಲ್ಸ್ ತುಂಬಲಿಕ್ಕೂ ಸದ್ಯ ಹಣ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ನಾನು ಹೇಳ್ತೀನಿ.